ಹಾಯ್, ನಮಸ್ತೆ. ನಾನು ದಿಲೀಪ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ನಮ್ಮ ಮನೆಯ ಒಂದು ಸಣ್ಣ ಕಿರು ಪರಿಚಯ ಮಾಡೋಣ ಅಂತ, ಜೊತೆಗೆ ಮನೆಯಿಂದ 2 ಕುಂಟೆ ಜಾಗದ ಬಗ್ಗೆನೂ ಒಂದು ಪರಿಚಯ ಮಾಡೋಣ ಅಂತ. ಇದೇ ನೋಡಿ, ಹಳ್ಳಿಲಿರೋಂಥ ನಮ್ಮ ಪುಟ್ಟ ಮನೆ ಮುಂದೆ ನಿಂತಿರೋರು ನಮ್ಮ ಅಜ್ಜಿ. ಮನೆ ಮುಂದೆ ತುಂಬ ಗಿಡಗಳಿತ್ತು. ಬೇಸಿಗೆಯಲ್ಲಿ ನೀರಿಲ್ದೇ ಎಲ್ಲ ಒಣಗೋಗ್ಬಿಟ್ಟಿದೆ. ಸುಮಾರು ಗಿಡಗಳನ್ನ ಕಿತ್ತಾಕ್ಬಿಟ್ಟು ನೀರಿಲ್ದೇ. ಬನ್ನಿ ಮನೆಯಿಂದ ಹೋಗೋಣ. ಈಗ ಮನೆಯಿಂದ 2 ಕುಂಟೆ ಜಾಗದಲ್ಲಿ ಏನೇನು ಗಿಡ ಇದೆ ತೋರಿಸ್ತೀನಿ ನೋಡಿ. ಒಂದು ಗಿಡ ತಂದಿದ್ದೆ, ಬೇರೆ ಯಾವುದಲ್ಲ, ಬೆಟ್ಟದ ನೆಲ್ಲಿಕಾಯಿ ಗಿಡ. ಅದು ನೆಡೋಣ ಅಂದ್ಬಿಟ್ಟು ಗುಂಡಿ ತೆಗಿಸ್ತಾ ಇದ್ದೀನಿ. ಇದೇ ನೋಡಿ ಬೆಟ್ಟದ ನೆಲ್ಲಿಕಾಯಿ ಗಿಡ. ಸೊ ನಮ್ದೊಂಥರ ಸಂಡೇ ಕೃಷಿ, ಅಂದರೆ ರಜೆ ಯಾವಾಗ ಸಿಗುತ್ತೋ ಅವಾಗ ಬಂದು ಊರಲ್ಲಿ ಏನೇನು ಕೆಲಸಗಳಿರುತ್ತೋ ಮಾಡ್ಕೋತೀವಿ. ಗಿಡಗಳು ತಂದು ನೆಡ್ತಾ ಇರ್ತೀನಿ ನೋಡಿ. ಇದೆಲ್ಲ ನಾನು ನೆಟ್ಟು ಬೆಳೆಸ್ತಾ ಇರೋ ಗಿಡಗಳು. ಏನಪ್ಪ ವಿಶೇಷ, ಎಲ್ಲರೂ ಬೆಳೀತಾರೆ ಅಂದರೆ, ನಾನು ಯಾವುದೇ ರಾಸಾಯನಿಕಗಳನ್ನ ಬಳಸ್ತಾನೆ ಸಾವಯವ ಗೊಬ್ಬರಗಳನ್ನ ಹಾಕಿ ಬೆಳೆಸ್ತಾ ಇರೋದು. ಹೇಳ್ಬೇಕಂದ್ರೆ ನಾನು ಜಾಸ್ತಿ ಗೊಬ್ಬರನೇ ಹಾಕಲ್ಲ ನೋಡಿ. ಇದು ರೆಡ್ ಡೈಮಂಡ್ ಸೀಬೆ ಗಿಡ. ಇದನ್ನು ಹೊರಗಡೆಯಿಂದ ತಂದು ನೆಟ್ಟಿದ್ದೀನಿ. ಇದು ಚಕ್ಕೆ ಗಿಡ, ಕುರಿಗಳು ಬಿಟ್ಟು ಮೇಯಿಸ್ಬಿಟ್ಟಿದ್ದಾರೆ. ಇದು ಆ್ಯಪಲ್ ಗಿಡ. ಇವಕ್ಕೆ ಯಾವಕ್ಕೂ ನಾನು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿಲ್ಲ ನೋಡಿ. ಗುಂಡಿ ತೆಗೆದ್ಮೇಲೆ ಒಂದು ಗಿಡ ನೆಡ್ಬೇಕಂದ್ರೆ ಅದಕ್ಕೆ ಮೊದಲು ಪ್ರಿಪ್ರೇಷನ್ಗಳು ಮಾಡ್ಕೋಬೇಕು. ಅಂದರೆ ಕುರಿ ಗೊಬ್ಬರ ಅಥವಾ ಸಗಣಿ ಗೊಬ್ಬರ ಅಥವಾ ಎರೆಹುಳ ಗೊಬ್ಬರ, ಅದ್ರ ಜೊತೆಗೆ ಬೇವಿನ ಹಿಂಡಿ, ಸುಡೋಮೋನಾಸ್, ಟ್ರೈಕೋಡರ್ಮಾ, ಈ ಥರದವೆಲ್ಲ ಮಿಕ್ಸ್ ಮಾಡಿ ಹಾಕಿ ಗಿಡ ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನನಗೆ ಅರ್ಜೆಂಟು ಟೈಮ್ ಇಲ್ಲದೆ ಇರೋದ್ರಿಂದ ಅದೆಲ್ಲ ಮಾಡೋಕ್ಕಾಗಲಿಲ್ಲ. ಮೇಲ್ಗಡೆ ಹಾಕೋಣ ಅಂದ್ಬಿಟ್ಟು ಹಾಗೆ ನಡೆಸ್ತಾ ಇದ್ದೀನಿ. ಇವು ಗಿಡ ನೆಡ್ತಾ ಇರೋರು ನಮ್ಮ ಚಿಕ್ಕಪ್ಪನೇ ಆಗಬೇಕು, ನಮ್ಮೂರವ್ರೆ. ಹಿಂಗೆ ನಾನು ನೋಡಿ ಅವ್ರು ಹೆಲ್ಪ್ ಮಾಡ್ತೀನಿ ಅಂತ ಬಂದರು. ಸೊ ಅಡಿ ಮಣ್ಣು ಫಲವತ್ತತೆ ಇರಲ್ಲ ಅಂದ್ಬಿಟ್ಟು ಮೇಲ್ಗಡೆ ಮಣ್ಣು ತೆಗ್ದಾಕ್ತಾ ಇದ್ದಾರೆ ಗಿಡಕ್ಕೆ. ಇನ್ನೂ ತುಂಬ ಇನ್ಫಾರ್ಮೇಶನ್ಗಳು ಕೊಡೋದಿದೆ. ಇದು ಕಿರು ಪರಿಚಯ ಅಷ್ಟೇ. ತುಂಬ ಗಿಡಗಳಿದೆ ಮನೆ ಸುತ್ತ, ತೋರಿಸೋದು ತುಂಬ ಇದೆ. ಸದ್ಯಕ್ಕೆ ಇದೊಂದು ಸಣ್ಣ ವಿಡಿಯೋ ಅಷ್ಟೇ ನೋಡಿ. ಇದು ಆ್ಯಪಲ್ ಗಿಡ ನಮ್ಮ ಮನೆ ಹತ್ರ ಇರೋದು. ತುಂಬ ಕಾಯಿ ಬಿಟ್ಟಿದೆ, ತುಂಬ ಸೇಬ್ ಬಿಟ್ಟಿದೆ. ಆದರೆ ದಪ್ಪ ಆಗಲ್ಲ, ಒಂದು ಮೀಡಿಯಮ್ ಸೈಜ್ ಬರುತ್ತೆ. ಹುಳಿ. ಇದು ಆನ್ಲೈನಲ್ಲಿ ತರಿಸಾಕಿದ್ದೆ ನಾನು. ಇವಾಗ ನರ್ಸರಿಯಿಂದ ತಂದು ನೆಟ್ಟಿದ್ದೀನಿ ಗಿಡಗಳನ್ನ. ನೋಡಬೇಕು ನೋಡಿ, ತುಂಬ ಕಾಯಿ ಬಿಟ್ಟಿದೆ. ಇದು ವಿಶೇಷ. ಮತ್ತು ಇದಕ್ಕೆಲ್ಲ ಸಾವಯವ ಗೊಬ್ಬರನೇ ಬಳಸ್ತಾ ಇರೋದು ನಾನು. ಮತ್ತು ಇದು ನಮ್ಮ ಟೆರೆಸ್ ಮೇಲೆ ಹೋಗೋ ಮೆಟ್ಲುಗಳ ಮೇಲೆ ಇಟ್ಟಿರೋಂಥ ಹೂವಿನ ಗಿಡಗಳು. ಇದೆಲ್ಲ ಹೊರಗಡೆಯಿಂದ ನಮ್ಮ ಕೊಡಗಿಂದೆಲ್ಲ ತಂದು ಬೆಳೆಸಿರೋಂಥ ಗಿಡಗಳಿದ್ದು. ಇನ್ನೂ ತುಂಬ ಇನ್ಫಾರ್ಮೇಷನ್ ಇದೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಿಳಿಸ್ತೀನಿ.